ಒಂದು ಕೈಗೊಂದು ರೋಗ, ಕಾಲಿಗೊಂದು ರೋಗ, ಹೊಟ್ಟಿಗೊಂದು ರೋಗ, ತಲೆಗೊಂದು ರೋಗ, ರೋಗಕ್ಕೊಬ್ಬ ಡಾಕ್ಟರ್. ಕಾಯಿಲೆ ಬಿದ್ದಾಗ ಮಾತ್ರ ಡಾಕ್ಟರ್ ಬೇಕ್ರಿ. ಇವತ್ತು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಫಾರ್ಮರ್ ಬೇಕಾಗ್ಯಾನ್ರಿ ಒಬ್ಬ. ನಾವ್ ಹೆಂಗ್ ಫ್ಯಾಮಿಲಿ ಡಾಕ್ಟರ್ ಅಂತೀವಿ ಹಂಗತ್ತೆ ಫ್ಯಾಮಿಲಿ ಡಾಕ್ಟರ್. ಹೌದ್ರಿ ಸರ್, ಒಂದ್ ದಿವ್ಸಕ್ಕೆ 3 ಸಲ ಉಣ್ತಾನ್ರಿ. ಒಂದ್ ದಿವ್ಸಕ್ಕೆ 3 ಸಲ ಡಾಕ್ಟರ್ ತಕ್ಕ ಹೋಗಲ್ಲ ನೀವು. ಸೊ ಹಂಗಂದ್ರೆ ನಮ್ಗೆ ಫ್ಯಾಮಿಲಿಗೊಬ್ಬ ಒಳ್ಳೆ ಫಾರ್ಮರ್ ಬೇಕು. ವಿದ್ಯಾವಂತರು, ಕೃಷಿಯಿಂದ ಹೊರಗಿದ್ದವ್ರು, ಒಳ್ಳೆ ರೈತನ ಪ್ರೋತ್ಸಾಹ ಮಾಡೋದ್ ಕಲಿಬೇಕು. ಅವ್ರು ವಿಷ ಹಾಕ್ಬೇಡ, ಗೊಬ್ಬರ ಹಾಕ್ಬೇಡ, ನೀ ಜ್ವಾಳ ಬೆಳಿ ನನಗ್ ಕಳಿಸು, ನಾ ಅದಕ್ಕೆ ಒಳ್ಳೆ ರೇಟ್ ಕೊಡ್ತೀನಿ. ಈ ವ್ಯವಸ್ಥೆ ಬದಲಾಗೋದು ರೈತನಿಂದ ಅಷ್ಟ ಅಲ್ರಿ, ಆರೋಗ್ಯವಾಗಿರ್ಬೋದು ಸರ್. ಕೃಷಿ ಅನ್ನಪ್ಪ ಅಂದ್ರಿ ಸರ್, ಅದು ಕಮರ್ಷಿಯಲ್ ಅಷ್ಟ ಅಲ್ಲ ಸರ್. ಆರೋಗ್ಯ ಬೇರೆ ಅಲ್ಲ, ಆಹಾರ ಬೇರೆ ಅಲ್ಲ, ಕೃಷಿ ಬೇರೆ ಅಲ್ಲ. ಇವತ್ತಿನ ವೈಜ್ಞಾನಿಕ ಜಗತ್ತು ಇವು ಮೂರನ್ನು ಪ್ರತ್ಯೇಕ ಮಾಡಿದ್ದಕ್ಕನ ಮನುಷ್ಯ ಒಂದು ಕೈಗೊಂದು ರೋಗ, ಕಾಲಿಗೊಂದು ರೋಗ, ಹೊಟ್ಟಿಗೊಂದು ರೋಗ, ತಲೆಗೊಂದು ರೋಗ. ಅಂದ್ರೆ ಈಗ ನಿಮ್ ಲೆಕ್ಕದ ಪ್ರಕಾರ ಮಾರಾಟದ ಸಮಸ್ಯೆ ಏನಿಲ್ಲ ಆಗಿದ್ರೆ? ಮಾರಾಟದ ಸಮಸ್ಯೆ ಇಲ್ವೇ ಇಲ್ಲ ಸರ್. ಒಂದು ನೆನಪಿಟ್ಕೊಡ್ರಿ ನೀವು, ನಾವು ಒಂದು 4 ಎಕರೆ ಜಮೀನೊಳಗ ಸ್ಥಳೀಯವಾಗಿ ಆಹಾರ ಅಂತಂದ್ ಏನ್ ಊಟ ಮಾಡ್ತಿರ್ತೀವೋ ನಾವು ಅವನ್ನ ಗಮನದಲ್ಲಿಟ್ಟುಕೊಂಡು 4-5 ರೀತಿ ಬೆಳೆ ಬೆಳೆದ್ವಿ ಅನ್ನಪ್ಪ ಅಂದ್ರ ರೇಟು ಮಾರುಕಟ್ಟೆ ಅನ್ನೋ ಸಮಸ್ಯೆನೇ ಬರಲ್ಲ. ನಾವು ಕಮರ್ಷಿಯಲ್ ಆಗಿ ಯಾವಾಗ ಬೆಳಿತೀವೋ ಅವಾಗ ಬೇರೆ ಆಯ್ಕೆನೇ ಇರಾಗಲ್ಲ. ಮೆಕ್ಕೆಜೋಳ ಅಂತ ರೊಟ್ಟಿ ಮಾಡ್ಕೊಂಡ್ ತಿನ್ನಕ್ ಬರಾಗಲ್ರಿ, ಮತ್ ಅವ್ನ್ ಕೊಳ್ಳೇಬೇಕಲ್ರಿ ಎಷ್ಟತ್ತಿದ್ರು. ಮೆಕ್ಕೆಜೋಳನ ಮಾರ್ಲೇಬೇಕಲ್ಲ ನಾವು. ಈಗ ಜ್ವಾಳ, ಗೋಧಿ, ಸಜ್ಜಿ, ನವಣಿ ಇಂಥವ್ ಬೆಳೆದ್ವಿ ಏನಪ್ಪ ಅಂದ್ರ ನಾವ್ ಇಟ್ಟು ಆಜು ಬಾಜುದಾರಿ ಬೇಕಂದಾರಿ ಕೊಟ್ಟು ನಮ್ಮ ಆಹಾರದ ಒಂದು ಅವಶ್ಯಕತೆ ಪೂರೈಕೆ ಮಾಡ್ಕೊಂಡ್ ಮಾರ್ಬಹುದು. ಮೆಕ್ಕೆಜೋಳ ಇಟ್ಕೊಳಕ್ ಬರ್ತೀರಾ, ರೊಟ್ಟಿ ಮಾಡಕ ಬರಲ್ಲ. ಅದು ನಿಯಮ ಮಾಡ್ಬಿಡಕತ್ತೈತಿ ಸರ. ಟೋಟಲಿ ಸರ ರೈತರನ್ನ ಈ ವ್ಯಾಪಾರಿ ವ್ಯಾಪ್ತಿ ಒಳಗ್ ತಂದು ನಿಂದ್ರಿಸ್ಬಿಟ್ಟೈತ್ರಿ ಅವನ್ನ. ಭೂಮಿ ಅಂದ್ರೆ ಏನು, ಬೆಳಿಬೇಕು, ಮಾರ್ಕೆಟಿಂಗ್ ಮಾಲ್ ಹೊಡಿಬೇಕು, ಅದಕ್ಕ ಇರೋದು ಭೂಮಿ. ಅದಕ್ಕೆ ಇಲ್ರಿ ಭೂಮಿ. ಆಕ್ಚುಲಿ ರೈತನಿಗೆ ಎದಕ್ಕೈತಿ ಅಂದ್ರಿ, ಅವನಿಗೆ ಆಹಾರಕ್ಕೂ ಭೂಮಿ ಬೇಕು, ಆರೋಗ್ಯಕ್ಕೂ ಭೂಮಿ ಬೇಕು, ಉದ್ಯೋಗಕ್ಕೂ ಭೂಮಿ ಬೇಕು ಸರ. ನಾವು ಭೂಮಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿವ್ರಿ. ಭೂಮಿ ಇರೋದು ಕಮರ್ಷಿಯಲ್ ವ್ಯಾಪ್ತಿ ಒಳಗೆ ಭೂಮಿನ ತರೋದೇ ಒಂದೇ ತಪ್ಪು ಸರ. ಭೂಮಿ ಯಾವತ್ತು 1 ಕೇಳಿದ್ರೆ 10 ಕೊಡತ್ರಿ. ಮೆಕ್ಕೆಜೋಳ ಬೆಳೆದ್ನಪ್ಪ ಅಂದ್ರೆ 1 ಟೈಮ್ನಿಗೆ 1 ಕೊಡುತ್ತೆ ಮೆಕ್ಕೆಜೋಳನ. ಈಗ ನೀವು ನೋಡ್ಕೊಂತ ಬಂದ್ರಿ, ಯಾಕಂದ್ರೆ ನನಗೆ ಆದಾಯ ಬರಗಲ್ಲ ಸರ್. ಇದ್ರಾಗ ಬರುತ್ತಾ ಆದಾಯ? ಇದ್ರಾಗ ಆದಾಯ ಏಟ್ ಬೇಕ್ರಿ. ಆದಾಯ ಜೊತೆಗೆ ಈಗ ನೀವು ನೋಡ್ಕೊಂತ ಬಂದ್ರಿ, ನನ್ನ ಮನೆಗೆ ಬೇಕಾದಂತ ಆಹಾರ ಐತ್ರಿ ಇದ್ರೊಳಗ ಐತಿ. ಆಮೇಲೆ ಯಾರೇ ಬರ್ಲಿ ತನ್ನ ಮನೆಗೆ ಬೇಕಾದಂತ ಆಹಾರದ ವ್ಯವಸ್ಥೆ, ಆಹಾರಕ್ಕೆ ಬೇಕಾದಂತ ದಿನನಿತ್ಯದ್ದು ಇಷ್ಟು ಬೇಕಂತ ಕೇಳ್ತಾನ್ರೆ. ಒಬ್ಬ ಮನುಷ್ಯ ಇವತ್ತು ತಗೊಂಡು ಹೋದ ಲಿಂಬಿ, ತೆಂಗು, ಎಳ್ನೀರು, ಒಣಕಾಯಿ, ತರಕಾರಿ, ಹಸಿ ತರಕಾರಿ. ಈಗ ನೀವ ಬಂದವ್ರು ಇವಿಷ್ಟು ಬೇಕು ರೀ ಏನಪ್ಪ 500 ರೂಪಾಯಿ ಸಾಮಾನ್ ಹಾಕವ್ ನಿಮ್ಮ. ಹೌದು ಆಗ್ತಾವ್ರಿ ಸರ್. ಮತ್ ರೊಕ್ಕ ಅಲ್ಲನ್ರಿ ಮಾರ್ಕೆಟ್ಗೆ ಎಲ್ಲಿ ಒಯ್ತೀರಿ ಅಣ್ಣ? ಶಂತಿ ಸರ, ತಳಕಲ್ಲ ಶಂತಿ ಆಗತ್ರಿ. ಶಂತಿಗೆ ಹೋಗ್ತೀನ್ರಿ. ಆಮೇಲೆ ಈಗ ಗುರುವಾರಕ್ಕೊಮ್ಮೆ ಒಂದು ಚೀಲ ತುಂಬಿಟ್ಕೊಂಡ್ಬಿಡ್ತೇನ್ರಿ. ಇಲ್ಲಿ ನಾನ್ ವೆಜ್ ಅಂಗಡಿನೂ ಬಾಳ ಅದಾವ್ರಿ, ಡಾಬಾ ಅದಾವ್ರಿ, ತರಕಾರಿ ಅಂಗಡಿ ಅದಾವು. ಆಮೇಲೆ ಸೋಮವಾರ ತರಕಾರಿ ಮಾರೋರು. ಆಮೇಲೆ ಅಮಾಸಿ ಆಗತ್ರಿ ಇಲ್ಲಿ ದರ್ಗತ್ತಕ. ಅಮಾಸಿ ದಿವಸ ಒಂದು ಸರ್ ನನಗ ಒಂದೊಂದು ಟೈಮ್ನಾಗ ಸರ ಪೂರೈಕೆ ಮಾಡಕ್ ಆಗಲ್ಲ. ನೀವು ಇದು ಬಿದ್ದಿದ್ ಲೆಕ್ಕ ಹಾಕ್ತಿರಿ. ಬಿದ್ದಿದ್ದು ಏನೋ ಒಂದೊಂದು ಟೈಮ್ ತಂಡಿ ಹೆಚ್ಚಾಗಿ ವಾತಾವರಣದ ವೇರಿಯೇಷನ್ ಆಗಿ ಈ ತರ ಬೆಳಿತವ್ರಿ. ನನಗೆ ಯಾವತ್ತು ನಿರಂತರವಾಗಿ ಮಾಲ್ ಸಾಲ್ಟೇಜೇ ಇರುತ್ತ. ಹೌದಾ? ನಾನ್ ನಿಮ್ಗೆ ಹೇಳ್ಬೇಕಂದ್ರಿ, ನೀವ್ ಬೇಕಾದ್ರೆ ನಾಳೆ ಸೋಮವಾರ ಬರ್ರಿ, ನಾನು ಸ್ವಲ್ಪ ರೇಟ್ ಕಡಿಮೆ ಮಾಡಿಬಿಟ್ಟಿವನಪ್ಪ 1.5 ಚೀಲ ಎಲ್ಲಿ ಹೋದು ಅನ್ನೋದಾಗ ಗೊತ್ತಾಗಲ್ಲ ಅಂತ. ಬಾಜು ಯಾರ 2 ರೂಪಾಯಿ ಹಚ್ಚಿದ ನಾ 1.5 ರೂಪಾಯಿ ಹಚ್ಚಿಬಿಟ್ಟೆ ಅಂದ್ರ ನಾನು ಎತ್ಲಾಗ ಹೋದು ಅನ್ನೋದಾಗ ಗೊತ್ತಾಗಲ್ಲ ಅಂತ. ನಿಂಬೆಹಣ್ಣು ಸ್ವಲ್ಪ ನೋಡಿ ಸರ, ರೈತ ಏನ್ ಕಲ್ಕೋಬೇಕು ಅಂದ್ರ ಭೂಮಿ ಮಾತು ಕೇಳ್ಬೇಕು. ಮಾರುಕಟ್ಟೆ ಒಳಗ ಮನುಷ್ಯ ಮಾಡಿದಂತ ವ್ಯಾಪಾರ ಅನ್ನೋದನ್ನ ಮಾಡೋದ್ ಕಲ್ಕೋಬೇಕು. ಮುಗಿದೋದು ಅವಾಗ ಸಕ್ಸಸ್ ಆಗ್ತಾನ. ತನುವ ಇಟ್ಕೋಬೇಕು. ಭೂಮಿ ಮಾತು ಕೇಳ್ಬೇಕು ಅಂದ್ರೇನು, ಬೀಜ ಅವನವ, ಗೊಬ್ಬರ ಅವಂದ, ಎಣ್ಣೆ ಅವಂದ, ಔಷಧ ಅವಂದ. ನಮ್ಮ ಸ್ಥಳೀಕರೇ ನೀ ತೆಲ್ತಲಾಂತರಲಿಂದ ಮಾಡ್ಕೊಂತ ಬಂದಾರಲ್ರಿ, ಅದೇ ಬೆಳೆಗಳನ್ನ ವೈಜ್ಞಾನಿಕ ಈಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಭೂಮಿ ಹೇಳಿದಂತ ಕೇಳಿದ್ವಿ ಏನಪ್ಪ ಅಂದ್ರ ಆರೋಗ್ಯವಾಗಿರ್ಬೋದು ಸರ್. ಕೃಷಿ ಅನ್ನಪ್ಪ ಅಂದ್ರಿ ಸರ, ಅದು ಕಮರ್ಷಿಯಲ್ ಅಷ್ಟ ಅಲ್ಲ ಸರ್. ಆರೋಗ್ಯ ಬೇರೆ ಅಲ್ಲ, ಆಹಾರ ಬೇರೆ ಅಲ್ಲ, ಕೃಷಿ ಬೇರೆ ಅಲ್ಲ. ಇವತ್ತಿನ ವೈಜ್ಞಾನಿಕ ಜಗತ್ತು ಇವು ಮೂರನ್ನು ಪ್ರತ್ಯೇಕ ಮಾಡಿದ್ದಕ್ಕನ ಮನುಷ್ಯ ಒಂದು ಕೈಗೊಂದು ರೋಗ, ಕಾಲಿಗೊಂದು ರೋಗ, ಹೊಟ್ಟಿಗೊಂದು ರೋಗ, ತಲೆಗೊಂದು ರೋಗ, ರೋಗಕ್ಕೊಬ್ಬ ಡಾಕ್ಟರ್. ಇವತ್ತು ಬೇಕಾಗಿರೋದು ಡಾಕ್ಟರು ಕಾಯಿಲೆ ಬಿದ್ದಾಗ ಮಾತ್ರ ಡಾಕ್ಟರ್ ಬೇಕ್ರಿ. ಇವತ್ತು ಪ್ರತಿಯೊಬ್ಬರಿಗೂ ಎರಡನೇ ಸ್ಥಾನದೊಳಗ ಫ್ಯಾಮಿಲಿ ಡಾಕ್ಟರ್ ಬೇಕ್ರಿ. ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ಬೇಕಾಗಿರೋದು ಫ್ಯಾಮಿಲಿ ಫಾರ್ಮರ್ ಬೇಕಾಗ್ಯಾನ್ರಿ ಒಬ್ಬ. ನಾವ್ ಹೆಂಗ್ ಫ್ಯಾಮಿಲಿ ಡಾಕ್ಟರ್ ಅಂತೀವಿ ಹಂಗತ್ತೆ ಫ್ಯಾಮಿಲಿ ಡಾಕ್ಟರ್. ಹೌದ್ರಿ ಸರ್, ಒಂದ್ ದಿವ್ಸಕ್ಕೆ 3 ಸಲ ಉಣ್ತಾನ್ರಿ. ಒಂದ್ ದಿವ್ಸಕ್ಕೆ 3 ಸಲ ಡಾಕ್ಟರ್ ತಕ್ಕ ಹೋಗಲ್ಲ ನೀವು. ಹೌದು. ಸೊ ಹಂಗಂದ್ರೆ ನಮ್ಗೆ ಫ್ಯಾಮಿಲಿಗೊಬ್ಬ ಒಳ್ಳೆ ಫಾರ್ಮರ್ ಬೇಕು. ವಿದ್ಯಾವಂತರು, ಕೃಷಿಯಿಂದ ಹೊರಗಿದ್ದವ್ರು,
ಫ್ಯಾಮಿಲಿ ಒಬ್ಬ ಒಳ್ಳೆ ರೈತನ ಪ್ರೋತ್ಸಾಹ ಮಾಡೋದ್ ಕಲಿಬೇಕು ಅವ್ರು. ವಿಷ ಹಾಕ್ಬೇಡ, ಗೊಬ್ಬರ ಹಾಕ್ಬೇಡ, ನೀ ಜ್ವಾಳ ಬೆಳಿ ನನಗ್ ಕಳಿಸು, ನಾ ಅದಕ್ಕೆ ಒಳ್ಳೆ ರೇಟ್ ಕೊಡ್ತೀನಿ. ಇಲ್ಲಪ್ಪ ನಾನು ಎಲ್ಲಾರ ಇದು ಈ ವ್ಯವಸ್ಥೆ ಬದಲಾಗೋದು ರೈತನಿಂದ ಅಷ್ಟ ಅಲ್ರಿ. ರೈತ ಅಮಾಯಕ ಸ್ಥಿತಿ ಒಳಗೆ ಸಿಕ್ಕಣ್ರಿ. ವಿದ್ಯಾವಂತರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಯಥೇಚ್ಛವಾಗಿ ರೈತರನ್ನ ಪ್ರೋತ್ಸಾಹ ಮಾಡಿ ಈ ಪದ್ಧತಿ ಒಳಗೆ ಬೆಳಿ, ಪಾಳೆಕಾರನ ಸರಿಯಾಗಿ ಸರ್ನ ಓದಿಕೋ, ಭೂಮಿಗೆ ಹಿಂಗ್ ಮಾಡು. ಇದು ಬರೀ ಇವತ್ತು ರಾಸಾಯನಿಕ ಕೃಷಿ ಜಗತ್ತನ್ನ ನಾವು ಇರ್ತಕ್ಕಂಥ ನಾವು ಬರೀ ಮನುಷ್ಯರಾಗಿ ಬದುಕಕತ್ತಿಲ್ರಿ. ಇಲ್ಲಿ ರೋಗದ ಮನುಷ್ಯರಾಗಿ ಬದುಕಕತ್ತೀವ್ರಿ. ಯಾರು ಚಲೋ ಅದಾರ ಸರ? ಈ ಶುಗರು, BP, ಡಯಾಬಿಟಿಸ್, ಗ್ಯಾಸ್ಟ್ರಿಕ್, ಅಸಿಡಿಟಿ ಎಲ್ಲರಿಗೂ ಇವ್ನ ನೋಡಿದ್ನಪ್ಪ ಅಂದ್ರೆ ಎಷ್ಟ್ ಜನ ಸಿಗ್ತಾರ್ರಿ ಇದನ್ನ ಹೊರತುಪಡಿಸಿ? ಬಹಳ ಕಡಿಮೆ. ಹೌದ್ರಾ? ಮತ್ತೆ ಈಗ ಇದ್ರದ್ದು ಆರೋಗ್ಯದ ಮೂಲ ಎಲ್ಲಿ ಐತಿ ಅನ್ನಪ್ಪ ಅಂದ್ರ ಜಮೀನೊಳಗೆ ಐತಿ ಸರ. ಒಬ್ಬ ನೈಜವಾಗಿ ಆರೋಗ್ಯ ಬೇಕು ಅನ್ನಪ್ಪ ಅಂದ್ರೆ ಅವ ಪ್ರಕೃತಿ ಮರೆ ಹೋಗ್ಲೇಬೇಕು. ಅವನಿಗೆ ಮೂಲವಾದಂತ ಆರೋಗ್ಯ ಸಿಗಬೇಕು ಅಂದ್ರ ಮಣ್ಣಿಗೆ ಬರ್ಲೇಬೇಕವ. ಇಲ್ಲ ಮಣ್ಣಿನಾಗಿರ್ತಕ್ಕಂಥ ರೈತನ ಯೋಗ್ಯವಾದ ದಾರಿಗೆ ವಿದ್ಯಾವಂತರ ತರಬೇಕು. ಗ್ರೇಟ್. ಅಂದಾಗ ಮಾತ್ರ ಕೃಷಿ ಇದಾಗತ್ತೆ ಸರ್. ಅದು ನಮ್ಮ ಹನುಮಂತಣ್ಣವರು ಗೌರ್ಮೆಂಟ್ ಜಾಬ್ ಹೋಲ್ಡರ್ ಆಗಿರೋರು ಕೃಷಿಗೆ ಬರ್ತಾರೆ. ಕೃಷಿಗೆ ಬಂದು ರಾಸಾಯನಿಕ ಕೃಷಿ ಮಾಡೋದು ಬೇಡ, ನಾನು ಸಹಜ ಕೃಷಿ ಮಾಡೋಣ, ಸಾವಯವ ಕೃಷಿ ಮಾಡೋಣ ಅಂತಂದೇಳಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಶೂಟ್ ಮಾಡೋಣ ಅಂತ ನಾಳೆ ಅನ್ಕೋತಾ ಇದೀವಿ. ಅಂದ್ರೆ ನಾಳೆ ಸೋಮವಾರ, ಇವತ್ತು ಭಾನುವಾರ. ಸೊ ಅವರು ನಾಳೆ ಹೆಂಗ್ ಹೋಗಿ ವ್ಯಾಪಾರ ಮಾಡ್ತಾರೆ ಏನು, ಇನ್ನೂ ಒಂದಿಷ್ಟು ಎಪಿಸೋಡ್ಗಳನ್ನ ನಾಳೆ ಶೂಟ್ ಮಾಡ್ತೀವಿ. ಖಂಡಿತವಾಗಲೂ ಬಹಳ ಅದ್ಭುತವಾದಂತ ಕೃಷಿಕರು. ನೋಡಿ, ಅವರು ಒಂದು ಮಾತು ಹೇಳಿದ್ರು, ಬರೀ ಫ್ಯಾಮಿಲಿ ಡಾಕ್ಟರ್ ಅಂತ ನೀವು ಇಟ್ಕೋತಿದ್ರಾ, ಆದ್ರೆ ಫ್ಯಾಮಿಲಿ ಫಾರ್ಮರ್ ಅಂತ ಯಾರಾದ್ರೂ ಇಟ್ಕೋತಾ ಇದ್ದೀರಾ? ಪ್ರತಿ ಒಬ್ಬ ಮನುಷ್ಯನಿಗೂ ಒಂದೊಂದು ರೋಗ ಬರ್ತಾ ಇದೆ, ಅದಕ್ಕೆ ಒಬ್ಬೊಬ್ಬ ಡಾಕ್ಟರ್ನ ಸೃಷ್ಟಿ ಮಾಡ್ಕೋತಾ ಇದ್ರ. ಆದ್ರೆ ಒಂದು ಒಳ್ಳೆ ಫಾರ್ಮರ್ನ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಇಂಥದ್ದು ಒಳ್ಳೇದು ಬೆಳಿ ನಮಗ್ ಕೊಡಪ್ಪ, ಅದಕ್ಕೆ ನಾವು ಒಳ್ಳೆ ರೇಟ್ ಕೊಡ್ತಾ ಇದ್ದೀರಾ ಅಂತ ಒಂದು ಬಹಳ ಅದ್ಭುತವಾದಂತ ಪ್ರಶ್ನೆ ಕೇಳಿದ್ರು. ಇದನ್ನೆಲ್ಲರೂ ನಾವು ನಮ್ಮ ಆತ್ಮಸಾಕ್ಷಿ ಕೇಳಬೇಕಾಗಿದೆ ಈಗ. ಸೊ ಇಂಥ ಅದ್ಭುತವಾದಂತ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾಳಿನ ಎಪಿಸೋಡ್, ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಅದ್ಭುತವಾದಂತ ಕೃಷಿಯ ವಿಷಯದ ಜೊತೆಗೆ ನಿಮ್ಗೆ ನಾನು ಸಿಗ್ತೀನಿ.